ಎಲ್ರಿಗಿಂತ ಕೆಳಗಿದ್ದೀನಿ ಎಂದು ಯಾವತ್ತೂ ದುಃಖಿಸಬಾರ್ದು ಸ್ನೇಹಿತರೆ. ಯಾವತ್ತೂ ಚಿಂತೆ ಮಾಡಿ ಕೊರಗಬಾರ್ದು. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ಹವಳ, ರತ್ನ ಇವೆಲ್ಲವೂ ಭೂಮಿಯ ಆಳದಲ್ಲೇ ಸಿಗುವುದು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಹೊಗಳಿಕೆ ಮತ್ತು ತೆಗಳಿಕೆ ಈ ಎರಡನ್ನೂ ಸ್ವೀಕರಿಸುವುದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಹೂವು ಅರಳಬೇಕಂದ್ರೆ ಸುಡುವ ಬಿಸಿಲು ಮತ್ತು ತಣಿಸುವ ಮಳೆ ಇವೆರಡನ್ನೂ ಸ್ವೀಕರಿಸುತ್ತೆ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ನಮ್ಮ ಬೆನ್ನ ಹಿಂದೆ ಮಾತನಾಡುವುದರಿಂದ. ಸ್ನೇಹಿತರೆ, ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಕೆಲವು ಜನಗಳು ಇದ್ದೇ ಇರ್ತಾರೆ. ಅವರುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಜೀವನದಲ್ಲಿ ಕೊರಗಬಾರ್ದು. ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆಯನ್ನು ಇಟ್ಟು ಪಾಠ ಕಲಿಸುವುದು ಜೀವನ. ಈ ಜೀವನದಲ್ಲಿ ನೀವು ಪ್ರತಿನಿತ್ಯವೂ ಕಲಿತಾನೇ ಹೋಗಬೇಕು. ಎಲ್ಲರನ್ನ ಗಮನಿಸಬೇಕು, ಆದರೆ ನಾವು ಏನೂ ನೋಡೇ ಇಲ್ಲ ಎಂಬಂತೆ ಇರಬೇಕು. ಕೆಲಸ ಮತ್ತು ದೇವರನ್ನು ಪ್ರೀತಿಸಬೇಕು. ಯಾಕಂದರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡುವ ಚಾನ್ಸೇ ಇರೋದಿಲ್ಲ. ಸ್ನೇಹಿತರೆ, ಅತಿಯಾದ ದ್ವೇಷವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಯಾಕಂದರೆ ದ್ವೇಷ ತುಂಬಿದ ಮನಸ್ಸಿನಲ್ಲಿ ದೇವರು ಯಾವತ್ತೂ ವಾಸ ಮಾಡೋದಿಲ್ಲ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎಂದಾಗ, ಸ್ನೇಹಿತರೆ, ಅದಕ್ಕೆ ಆ ದೇವರ ಮೂರ್ತಿ ಮುಗುಳ್ನಗುಳುತ್ತಾ ಹೇಳಿತ್ತು, ನಾನು ಉಳಿ ಏಟು ಪಡೆಯದೇ ಹೋಗಿದ್ರೆ ನೀನು ಇವತ್ತು ನನಗೆ ಕೈ ಮುಗಿಯುತ್ತಿರಲಿಲ್ಲ ಅಂತ ಹೇಳುತ್ತೆ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ತುಂಬ ನೊಂದಿದ್ದೀರಾ, ತುಂಬ ಸಾಲ ಮಾಡಿದ್ದೀರಾ, ಇನ್ನೊಬ್ಬರನ್ನು ನಂಬಿ ತುಂಬಾ ಮೋಸ ಹೋಗಿದ್ದೀರಾ. ಹಾಗಾದರೆ ಬೆಳಿಗ್ಗೆ ಎದ್ದು 2 ಕೆಲಸ ತಪ್ಪದೆ ಮಾಡಿ. ಈ 2 ಕೆಲಸ ಮಾಡೋದ್ರಿಂದ ನೀವು ಅತಿ ಬೇಗ ಶ್ರೀಮಂತರಾಗ್ತೀರಾ, ಅತಿ ಬೇಗ ಕಷ್ಟದಿಂದ ಪಾರಾಗ್ತೀರಾ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಮ್ಮ ಎಲ್ಲ ಸಾಲವನ್ನು ನೀವು ತೀರಿಸ್ತೀರಾ. ಅಷ್ಟೇ ಅಲ್ಲ, ನಿಮಗೆ ಸಿಕ್ಕಿರುವ ಈ ಪುಟ್ಟ ಜೀವನವನ್ನು ಚೊಕ್ಕದಾಗಿ, ಸಂತೋಷವಾಗಿ, ಅಚ್ಚುಕಟ್ಟಾಗಿ ನೀವು ಈ ಜೀವನದಲ್ಲಿ ಎಂಜಾಯ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಈ 2 ಕೆಲಸಗಳನ್ನು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡ್ತಾ ಹೋಗಿ. ನಿಮ್ಮ ಜೀವನ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ಬನ್ನಿ ಹಾಗಾದರೆ ಆ 2 ಕೆಲಸಗಳು ಯಾವುವು, ಆ 2 ಕೆಲಸಗಳು ನಿಮ್ಮ ಜೀವನವನ್ನು ಹೇಗೆ ಬದಲಿಸುತ್ತೆ ಅಂತ ಎಳೆಯಾಗಿ ವಿವರಿಸ್ತೀವಿ ಕೇಳಿ. ಮೊದಲನೇ ಕೆಲಸ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ 10 ನಿಮಿಷಗಳವರೆಗೆ ಧ್ಯಾನ ಮಾಡಿ. ಹೌದು ಸ್ನೇಹಿತರೆ, ಮನುಷ್ಯನ ಎಲ್ಲ ನೋವುಗಳನ್ನು, ಕಷ್ಟಗಳನ್ನು, ಸಂಕಷ್ಟಗಳನ್ನು ಅತಿ ಬೇಗವಾಗಿ, ಸುಲಭವಾಗಿ ಇತ್ಯರ್ಥ ಮಾಡುವ ಔಷಧ ಅಂದರೆ ಅದು ಧ್ಯಾನ. ಧ್ಯಾನದಲ್ಲಿ ಎಂತಹ ಶಕ್ತಿ ಅಡಗಿದೆ ಗೊತ್ತಾ ಸ್ನೇಹಿತರೆ? ಮನುಷ್ಯ ಒಮ್ಮೆ ಧ್ಯಾನದಲ್ಲಿ ಮಗ್ನನಾದರೆ ಅವನ ಯಾವ ಕಷ್ಟಗಳು ನೆನಪಾಗೋದಿಲ್ಲ. ಅವನ ಎಲ್ಲ ನೋವುಗಳನ್ನು ಮರೆಮಾಚುತ್ತೆ ಧ್ಯಾನ ಅನ್ನುವ ಶಕ್ತಿ. ಆ ಶಕ್ತಿಯಲ್ಲಿ ಎಂತಹ ಪವಾಡ ಅಡಗಿದೆ ಅಂದರೆ ನಿಮ್ಮ ಎಲ್ಲ ನೋವುಗಳನ್ನು, ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಅದು ಪಾರು ಮಾಡಬಲ್ಲದು. ಸ್ನೇಹಿತರೆ, ಜೀವನದಲ್ಲಿ ಸಾಲ ಮಾಡಿ ಈ ಜೀವನವೇ ಬೇಡ ಅಂತ ಎಷ್ಟೋ ಜನ ಆತ್ಮಹತ್ಯೆಯ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಕಷ್ಟ, ನೋವು, ನಲಿವು ಅಂತ ಜೀವನದಲ್ಲಿ ಎಲ್ಲವೂ ಮುಗ್ದೇ ಹೋಯಿತು ಅನ್ನೋ ನೋವಿನಲ್ಲಿ ಕೆಲವು ಜನ ಪರದಾಡ್ತಾ ಇದ್ದಾರೆ. ನಾವು ಶಾಲೆಯಲ್ಲಿ ಉತ್ತಮ ಮಾರ್ಕ್ಸ್ ತಗೊಳ್ಳೋದಕ್ಕಾಗ್ತಾ ಇಲ್ಲ. ನಾವು ಶಾಲೆ ಕಲಿತು ಇಷ್ಟೊಂದು ಮಾರ್ಕ್ಸ್ ತಗೊಂಡು ಒಳ್ಳೆಯ ಉದ್ಯೋಗದಕ್ಕೆ ಸೇರ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಳ್ಳೆಯ ಉದ್ಯೋಗ ಮಾಡಿ ನಮ್ಮ ತಂದೆ ತಾಯಿನ ಸಾಕೋದಕ್ಕೆ ಆಗ್ತಾ ಇಲ್ಲ ಅನ್ನೋ ನೋವು ಕೆಲವು ಜನರನ್ನು ಕಾಡ್ತಾ ಇದೆ. ಇನ್ನೂ ಕೆಲವು ಜನರಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಅವರಿಂದ ಮೋಸ ಹೋದ್ವಿ, ಇವ್ರು ನನಗೆ ಮೋಸ ಮಾಡಿದ್ರು ಅನ್ನೋ ನೋವು ಅನೇಕ ಜನರಲ್ಲಿ ಕಾಡ್ತಾ ಇದೆ. ಮತ್ತಷ್ಟು ಕೆಲವು ಜನರಿಗೆ ಯಾವ ನೋವು ಕಾಡ್ತಾ ಇರುತ್ತೆ ಗೊತ್ತಾ? ಜೀವನದಲ್ಲಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಜೀವನದಲ್ಲಿ ನಮಗೆಲ್ಲ ಏನು ಬೇಕು ಅದೆಲ್ಲ ಪಡೆದುಕೊಂಡಿದ್ರು, ನಮಗೆ ಸಿಗುವಂತಹ ಆನಂದ ಮಾತ್ರ ಮನಸ್ಸಿಗೆ ಸಿಗ್ತಾ ಇಲ್ಲ ಅನ್ನೋ ನೋವು ಎಷ್ಟೋ ಜನರಲ್ಲಿ ಕಾಡ್ತಾ ಇದೆ. ಈ ಎಲ್ಲ ತರಹದ ನೋವುಗಳಿಗೆ ಒಂದೇ ಒಂದು ಸುಲಭವಾದ ಪರಿಹಾರ ಅಂದರೆ ಅದು ಧ್ಯಾನ. ಸ್ನೇಹಿತರೆ, ನೀವು ಧ್ಯಾನ ಮಾಡ್ತಾ ಹೋಗಿ. ಕೇವಲ 21 ದಿನದಲ್ಲಿ ನೀವು ಅದರ ಅಚ್ಚರಿಯ ಬೆಳವಣಿಗೆಯನ್ನು ಪಡಿತೀರಾ. ಮೊದಲನೇ ದಿನ 10 ನಿಮಿಷಗಳವರೆಗೆ ಕನಿಷ್ಠ ಪಕ್ಷ ಧ್ಯಾನವನ್ನು ಮಾಡಿ. ಅದು ಮುಗಿದ ನಂತರ 2ನೇ ದಿನವೂ ಕೂಡ ಅಷ್ಟೇ ನಿಮಿಷಗಳವರೆಗೆ ಧ್ಯಾನ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಹೀಗೆ ಸತತವಾಗಿ 5 ರಿಂದ 6 ದಿನಗಳವರೆಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸು ಏಕಾಗ್ರತೆಯತ್ತ ಹೊರಳುತ್ತೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ತಲೆಯಲ್ಲಿ ಯಾವ್ಯಾವೋ ಕೆಟ್ಟ ವಿಚಾರಗಳು ಓಡಾಡ್ತಿದ್ವಲ್ಲ, ಆ ಎಲ್ಲ ಕೆಟ್ಟ ವಿಚಾರಗಳು ನಿಧಾನವಾಗಿ ಮಾಯವಾಗುವುದಕ್ಕೆ ಶುರುವಾಗುತ್ತೆ. ಧ್ಯಾನದಲ್ಲಿ ಮಗ್ನರಾದರೆ ನೀವು ಎಲ್ಲವನ್ನೂ ಮರೀತೀರಾ ಸ್ನೇಹಿತರೆ. ನೀವು ಎಷ್ಟೋ ಜನ ಧ್ಯಾನ ಹೇಗೆ ಮಾಡೋದು ಅಂತಾನೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಬಹುದು. ಆದರೆ ನಾವು ಹೇಳ್ತಾ ಇರೋ ಈ ಸುಲಭವಾದ ಮಾರ್ಗ ಯಾವುದು ಅಂದರೆ, ಸ್ನೇಹಿತರೆ, ನೀವು ಮೊದಲು ಧ್ಯಾನ ಮಾಡುವಾಗ ಒಂದು ರೂಮ್ನಲ್ಲಿ ಏಕಾಂಗಿಯಾಗಿ ಕೂತ್ಕೊಳ್ಳಿ.
ನಿಧಾನವಾಗಿ ಕಣ್ಣನ್ನು ಮುಚ್ಕೊಳ್ಳಿ. ಧ್ಯಾನ ಮಾಡುವಾಗ ದೇವರ ಬಗ್ಗೆ ನಿಮ್ಮ ಪ್ರಾರ್ಥನೆ ಮನಸ್ಸಿನಲ್ಲಿರಲಿ. ದೇವರೇ, ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡು. ಈ ಕಷ್ಟಗಳನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏಕಾಗ್ರತೆಯನ್ನು ಪಡ್ಕೋಬೇಕು. ಆ ಏಕಾಗ್ರತೆಯನ್ನು ನಮಗೆ ದಯಪಾಲಿಸುವಂಥ ದೇವರಲ್ಲಿ ಬೇಡ್ಕೊಳ್ಳಿ. ಹೀಗೆ ನಿಧಾನವಾಗಿ ಧ್ಯಾನದಲ್ಲಿ ಮಗ್ನರಾಗಿ ಧ್ಯಾನ ಮಾಡುವಾಗ ನಿಮಗೆ ಆಗುವ ಸುಲಭವಾದ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಮೊದಲು ನಿಮ್ಮ ಕಣ್ಣಲ್ಲಿ ಏನು ವಿಚಾರಗಳು ಬರುತ್ತೆ ಅಂದರೆ ಬೇಡವಾದ ಕೆಟ್ಟ ವಿಚಾರಗಳೇ ಬರುವುದು. ಮನಸ್ಸಿನಲ್ಲಿ ಆಗಾಗ ಕೆಟ್ಟ ವಿಚಾರಗಳೇ ಬಂದು ನಿಮ್ಮ ಧ್ಯಾನವನ್ನು, ನಿಮ್ಮ ಮೂಡನ್ನು ಅಪ್ಸೆಟ್ ಮಾಡುತ್ತೆ. ಆಗ ನೀವು ಧೃತಿಗೆಡಬಾರ್ದು. ಧ್ಯಾನ ಅಂದರೆ ಅದೇ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳು, ಕೆಟ್ಟ ನೋವುಗಳು, ಕೆಟ್ಟ ಸಂಕಷ್ಟಗಳು, ಎಲ್ಲ ಸಮಸ್ಯೆಗಳನ್ನು ನೀವು ಮರೆಯಬೇಕಾಗಿರೋದೇ ಧ್ಯಾನ. ನೀವು ಅಂತಹ ಧ್ಯಾನದಲ್ಲಿ ಮಗ್ನರಾದರೆ ನಿಮ್ಮ ಎಲ್ಲ ಕಷ್ಟಗಳು, ನೋವುಗಳು ಒಂದು ವೇಳೆ ನಿಮ್ಮ ಧ್ಯಾನದಲ್ಲಿ ಮಾಯವಾಗಿದ್ದರೆ ನಿಮ್ಮ ಜೀವನದಲ್ಲೂ ಕೂಡ ಅದು ಮಾಯವಾಗಿ ಹೋಗುತ್ತೆ. ಇನ್ನು ಸ್ನೇಹಿತರೆ, ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಏನು ಅಂದರೆ, ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಧ್ಯಾನ ಮುಗಿದ ನಂತರ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನೀವು 10 ನಿಮಿಷಗಳವರೆಗೆ ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಿ. ಹೌದು, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಯಾಕೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನಿಮ್ಮ ಕೈಲಿ ಏನೂ ಆಗಲ್ಲ, ನೀನು ಏನು ಕಿಸೆಯೋಕ್ಕಾಗಲ್ಲ ಅನ್ನೋ ಅವರ ಬೆಳವಣಿಗೆ, ಅವರ ಭಾವನೆಗಳನ್ನು ನೀವು ಅಳಿಸಿ ಹಾಕಬೇಕು. ಅವ್ರ ಮನಸ್ಸಿನಲ್ಲಿರೋದನ್ನು ನೀವು ಅಳಿಸಿ ಹಾಕಿದರೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ನೀವು ಈಡೇರಿಸ್ಕೊಂಡ ಹಾಗೆ. ಆ ಕೆಲಸವನ್ನು ನೀವು ಮೊದಲು ಮಾಡಿ. 10 ನಿಮಿಷ ಕೂತ್ಕೊಂಡು ನಾನು ನನ್ನ ಗುರಿಯನ್ನು ಸಾಧಿಸಬೇಕಾದ್ರೆ ನಾನು ಮಾಡಬೇಕಾಗಿರೋ ಕೆಲಸ ಏನು, ಇವತ್ತು ನಾನು ಆ ಗುರಿಯ ಕಡೆಗೆ ಹೊರಟಿದ್ದೀನಿ, ಅದರಲ್ಲಿ 10%, 20%, 30% ನನಗೆ ಸಮಾಧಾನಕರವಾಗುವಂತಹ ಕೆಲಸಗಳನ್ನು, ನನ್ನ ಮನಸ್ಸಿಗೆ ತೃಪ್ತಿ ಆಗುವಂತಹ ಕೆಲಸವನ್ನು ನಾನು ಇವತ್ತು ಮಾಡಿಯೇ ಮಾಡ್ತೀನಿ, ಹಾಗೆ ಮಾಡಿ ಬಂದೇ ಬರ್ತೀನಿ ಅನ್ನೋ ದೃಢವಾದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಸ್ನೇಹಿತರೆ, ಹೀಗೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯ ಕಡೆಗೆ ನೀವು ಗಮನ ಹರಿಸಿ. ಕನಿಷ್ಠ ಪಕ್ಷ 10 ರಿಂದ 15 ನಿಮಿಷಗಳವರೆಗೂ ನೀವು ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ನೀವು ಸಾಲ ತೀರಿಸಬೇಕು ಅಲ್ವಾ, ಅದರ ಕಡೆಗೆ ಗಮನ ಹರಿಸಿ. ನೀವು ಸ್ಕೂಲಲ್ಲಿ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ತೊಗೋಬೇಕಲ್ವಾ, ಅದರ ಕಡೆಗೆ ಸ್ವಲ್ಪ ಯೋಚನೆ ಮಾಡಿ. ಹೀಗೆ ಪ್ರತಿನಿತ್ಯ 10 ನಿಮಿಷಗಳವರೆಗೆ ನಿಮ್ಮ ಗುರಿಯ ಕಡೆಗೆ ಬಗ್ಗೆ ನೀವು ಸ್ವಲ್ಪವಾದರೂ ಗಮನ ಹರಿಸಲೇಬೇಕು. ಹೀಗೆ ನೀವು ಪ್ರತಿನಿತ್ಯ ಮಾಡ್ತಾ ಹೋಗಿ ನಿಮ್ಮ ಜೀವನದ ದಿಕ್ಕೇ ಬದಲಾಗತ್ತೆ. ಪ್ರತಿನಿತ್ಯ ನೀವು ಮಾಡುವ ಕೆಲಸದಲ್ಲಿ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ದುಡಿಯಿರಿ. ಅದಕ್ಕೆ ತಕ್ಕ ಹಾಗೆ ಎಫರ್ಟ್ಸ್ ಹಾಕಿ. ನೀವು ಅಂದ್ಕೊಂಡ ಕೆಲಸ ಹಾಗೆ ಆಗತ್ತೆ. ದೇವರು ಕೊಟ್ಟ ಒಂದೇ ನಾಲಿಗೆ, ಒಂದೇ ತಲೆಯಲ್ಲಿ ಇಷ್ಟೆಲ್ಲ ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಮಾತನಾಡೋ ಜನ, ಕೆಟ್ಟದಾಗಿ ಯೋಚಿಸೋ ಜನ, ಇನ್ನೂ ಏನಾದರೂ 2 ನಾಲಿಗೆ 2 ತಲೆ ಕೊಟ್ಟಿದ್ರೆ ಇಡೀ ಪ್ರಪಂಚವನ್ನೇ ಹಾಳು ಮಾಡ್ತಾ ಇದ್ರು. ಅಂಥವರ ಬಾಯಿನ, ಅಂಥವರ ನಾಲಿಗೆಯನ್ನು ನೀವು ಶಾಶ್ವತವಾಗಿ ಮುಚ್ಚಿಸುವಂಥ ಕೆಲಸ ಮಾಡಬೇಕು. ಕೊನೆಗೊಂದು ಮಾತು, ಮನುಷ್ಯ 2 ವಿಷಯದಲ್ಲಿ ಅಸಹಾಯಕ. ಒಂದು, ದುಃಖವನ್ನು ಮಾರಲಾರ, ಇನ್ನೊಂದು ಖುಷಿಯನ್ನು ಖರೀದಿಸಲಾರ. ಈ 2 ಅಂಶಗಳನ್ನು ತಿಳ್ಕೊಂಡು ನೀವು ಜೀವನದಲ್ಲಿ ಮುಂದೆ ಬರೋದನ್ನು ಕಲ್ತ್ಕೊಳ್ಳಿ. ಸಿಗುವ ಚಿಕ್ಕ ಜೀವನದಲ್ಲಿ ಭರವಸೆಯ ಬೆಳಕನ್ನು ಚೆಲ್ಲಿ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಪ್ರತಿದಿನ ಮೋಟಿವೇಶನ್ ಮಾಡ್ತಾ ನಾವು ಬರ್ತಾನೆ ಇರ್ತೀವಿ. ಹೋಗೋ ಮುಂಚೆ ಒಂದು ಇಂಪಾರ್ಟೆಂಟ್ ಆದ ಮಾತನ್ನು ಹೇಳ್ತಿದ್ದೀವಿ. ಕತ್ತೆ ಕೆಲಸ ಕತ್ತೆ, ನಾಯಿಯ ಕೆಲಸ ನಾಯಿಯೇ ಮಾಡಬೇಕು. ಕಳ್ಳ ಬಂದಾಗ ಕತ್ತೆ ಕಿರ್ಚಿದ್ರೆ ಮನೆಯವರು ಬಂದು ಹೊಡಿತಾರೆ. ಇದನ್ನು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅಳವಡಿಸ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಬಗ್ಗೆ ಯಾರು ತುಂಬ ಕಾಳಜಿ ವಹಿಸಿ ಹುಷಾರು ಅಂತ ಹೇಳ್ತಾರೋ ಅವರನ್ನು ಯಾವತ್ತೂ ಕಳ್ಕೊಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.